ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಇವತ್ತಿನ ವರಮಹಾಲಕ್ಷ್ಮಿ ಶಾಪಿಂಗ್ ಫುಲ್ ಬಜೆಟ್ ತೇಜನ ಕೊಡ್ತಾ ಇರೋದು. ನಿನ್ಗಿದು ಬೇಕಿತ್ತ ಮಗನೇ? ಇರೋದೊಂದು ಜೀವನ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಫೈನಲಿ ಅನ್ಕೊಂಡಿರೋ ಜಾಗಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ, ನನಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪಂಡೆಗೂ ಹೇಳಿ ಖಂಡಿತವಾಗ್ಲು ನಿರಂಜನ್ ಪಾಟೀಲ್ ಯಾವಾಗಾದೆ ನೀನು? ಪಾಪ ಇಷ್ಟೊತ್ತು ಓಡಾಡಿದಕ್ಕೆ ಅಟ್ಲೀಸ್ಟ್ ಒಂದಾರು ಶಾಪಿಂಗ್ ಆಗುತ್ತೆ ನಮ್ಮದು. ಎಷ್ಟು ಎಲ್ಲಿರೋದು ಗೊತ್ತಾ ಇವಾಗ ನೀವು? ಆ್ಯಕ್ಚುಲಿ ರೋಡಲ್ಲಿ ಏನ್ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಓಪನಿಂಗ್ ನಾನು ತಗೊಂಬಿಟ್ಟೆ ಅನ್ಕೊಂಡ್ರಾ? ನನ್ನ ಜೊತೆ ಇದ್ದಾರೆ, ಬಟ್ ಆದರೂ ನಾನು ತಗೊಂಡೆ. ಸೊ ನಮ್ಮ ಜೊತೆ ಇದ್ದಾರೆ ಯಶಸ್ವಿನಿ ದೇಶಪಾಂಡೆ ಅವರು. ಹಿಂದೆ ಇದೀನಿ ನಾನು. ನನಗೆ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದ್ರಿಂದ ಹಿಂದೆ ಮುಂದೆ ನೋಡಿಕೊಂಡು ಆಮೇಲೆ ಮುಖ ಎಲ್ಲೇನ ಸೈಡಿಗೆ ಕಾಣ್ಬಿಡಲ್ವಲ್ಲ ಅಂದ್ಬಿಟ್ಟು ಒಂದು ಬೇಜಾರಿತ್ತು. ಸೊ ಹಂಗಾಗಿ ನೋಡಲಿಲ್ಲ. ಇವರು ಯಶಸ್ವಿನಿ ದೇಶಪಾಂಡೆ ಅಂತ. ನಮ್ಮ ವ್ಲಾಗಲ್ಲಿ ಇವ್ರು ಕಾಣಿಸ್ತಾರೆ ಇವತ್ತು. ಸೊ ಇವತ್ತು ಏನೆಲ್ಲ ಮಾಡ್ತೀವಿ, ಏನು ತಗೋತೀವಿ, ಹಬ್ಬದ್ದು ಸಂಭ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನ್ ವ್ಲಾಗ್ ಅಂತ ಫಸ್ಟ್ ಹೇಳು. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತೆಲ್ಲ ತೋರಿಸ್ತೀವಿ. ನೆಕ್ಸ್ಟ್ ಕಂಟಿನ್ಯೂ ಇವ್ರದ್ದು ಬರುತ್ತೆ ವಿಡಿಯೋ. ನಾನು ಹಿಂಗೆ ಎಂಡ್ ಲಿಂಕಲ್ಲಿ ನಾನೇ ತಗೋತೀನೋ ಇವ್ರು ತಗೋತಾರ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತಂತೂ ಸಖತ್ ಮಜಾ ಮಾಡ್ತೀವಿ. ಮಲ್ಲೇಶ್ವರಂ ಬಂದಿದ್ದೀವಿ. ಇವತ್ತಿನ ವರಮಹಾಲಕ್ಷ್ಮಿ ಶಾಪಿಂಗ್ ಫುಲ್ ಬಜೆಟ್ ತೇಜನ ಕೊಡ್ತಾ ಇರೋದು. ನಿನ್ಗಿದು ಬೇಕಿತ್ತ ಮಗನೇ? ಆಗ್ಬೋದಾ? ನಾನು ಕೇಳಿದೆಲ್ಲ ಕೊಡಿಸ್ತೀಯಾ? ಕೊಡ್ಸೋಣ. ದುಡ್ಡು ನೀವೇ ಕೊಡ್ಬೇಕಾದ್ರೆ. ಇಲ್ಲ ಕಣೋ, ಬಜೆಟ್ ನಿಂದೆ ಅಂತ ಹೇಳ್ತಾ ಇರೋದು. ಆಯಿತು, ಓಕೆ, ಡನ್. ಹಲೋ, ಎಕ್ಸ್ಕ್ಯೂಸ್ ಮೀ. ಫಸ್ಟು ನಿಮ್ಮ ಶಾಪಿಂಗ್ ಅಲ್ಲ, ದೇವ್ರ ಶಾಪಿಂಗು. ಹೆಣ್ಮಕ್ಳು ಬ್ಲೌಸ್ ಕಂಡಿದ್ದಕ್ಕೆ ಹೆಂಗೆ ಹೋಗ್ಬಿಟ್ರಿ ನೋಡ್ರಿ. ದೇವ್ರ ಶಾಪಿಂಗ್ ಮಾಡಬೇಕು. ಹೆಂಗ್ ಗೊತ್ತಾ, ವರಮಹಾಲಕ್ಷ್ಮಿ ಶಾಪಿಂಗ್ ಜೊತೆಗೆ ನಾನು ಶಾಪಿಂಗ್ ಮಾಡ್ಬೇಕು. ನಾನು ಲಕ್ಷ್ಮಿ ಅಲ್ವಾ, ಮನೆ ಲಕ್ಷ್ಮಿ ಅಲ್ವಾ. ಸೊ ನಾನು ಚೆನ್ನಾಗಿ ಕಾಣಿಸ್ಬೇಕು. ಅದಕ್ಕೆ ಹಂಗೆ ಸೈಕಲ್ ಗ್ಯಾಪ್ ಅಲ್ಲಿ ನನಗೇನೇನು ಬೇಕೋ ಹಂಗೂ ನೋಡ್ತಾ ಇರ್ತೀನಿ. ಆ್ಯಕ್ಚುಲಿ ಬಜೆಟ್ ಫಿಕ್ಸ್ ಆಗಿದೆ. ನಾವು ಫಸ್ಟು ಲಕ್ಷ್ಮಿದು ಶಾಪಿಂಗ್ ಮಾಡಿಬಿಡ್ತೀವಿ. ಅದಾದ್ಮೇಲೆ ನಿಮ್ಮದು. ಓಕೆ, ನಿಮಗೆ ವೆರೈಟಿ ಸೀರೆ ಎಲ್ಲ ಕೊಡಿಸ್ತೀವಿ. ಆಯ್ತು, ಬಟ್ ಫಸ್ಟ್ ದೇವರು, ಓಕೆ, ಆಮೇಲೆ ನೀವು. ಓಕೆ. ಹಿಂಗೆ ಇಲ್ಲೇ ಸೊಪ್ಪು, ಹಣ್ಣು, ಹಂಪಲು. ಯಶೋ, ಸ್ವೀಟ್ ತಿಂತೀರಾ? ತಿನ್ನೋಣ. ಅರಮನೆ ಮೈಸೂರು ಪಾಕ ಅಂತ ಒಂದಿದೆ. ನಾವು ಫಸ್ಟು ಶಾಪಿಂಗ್ ಜೊತೆಗೆ ಇದು ಇಂಪಾರ್ಟೆಂಟ್. ಹೌದು. ಸೊ ಫಸ್ಟ್ ಹೋಗಿ ಒಂದು ಸ್ವೀಟ್ ತಿನ್ಬಿಡೋಣ, ನೆಕ್ಸ್ಟ್ ಶಾಪಿಂಗ್ ಮಾಡೋಣ. ಮೈಸೂರು ಪಾಕ್ ಹೆಂಗಿರ್ಬೇಕಂದೆ ಫ್ರೆಂಡ್ಸ್. ಅಲ್ಲಿ ಹೋಗ್ಬೇಕು. ಇದು ಡೊವ್ವು ಅಂದ್ರೆ ಬಾಯಿ ಇಟ್ಕೊಳ್ಳೋಕ್ಕಿಂತ ಮುಂಚೆ ಕಣ್ಮುಚ್ಕೊಂಡ್ಬಿಟ್ಟಿದ್ದ. ಬರೀ ತಿನ್ನೋದೇ ಎಲ್ಲೋದ್ರು. ಇರೋದೊಂದು ಜೀವನ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಬೇಡ ಕಣೋ, ಜಾಸ್ತಿ ಇಲ್ಲ, ನಿಂಗೆ ಕೊಡೋ, ಕಮ್ಮಿ ನಾನು ಕೊಡ್ತೀನಿ ಕಣೋ. ಆಯ್ತು, ಇರ್ಲಿ, ಪರವಾಗಿಲ್ಲ. ನಂದು 50 ರೂಪಾಯಿ ಇದ್ರೆ ನಂದು, 550 ರೂಪಾಯಿ ಇದ್ರೆ ನಿಮ್ದು, ತೊಂದರೆ ಇಲ್ಲ. ಚೆನ್ನಾಗಿದೆ. ನೋಡಿ ಗೈಸ್, ಆ್ಯಕ್ಚುಲಿ ಲೊಕೇಶನ್ ಗೊತ್ತಿಲ್ಲ. ಸುಮ್ಮನೆ ಯೂಟ್ಯೂಬಲ್ಲಿ ನೋಡಿಕೊಂಡು ಒಂದು ಲೊಕೇಶನ್ ಹುಡುಕ್ತಾ ಇದ್ದೀವಿ. ಯಾವ ಕ್ರಾಸ್ಗೆ ಹೋಗ್ಬೇಕಂತ ಗೊತ್ತಿಲ್ಲ. ಜಸ್ಟ್ ರ್ಯಾಂಡಮ್ ವಾಕ್ ನಡೀತಾ ಇದೆ. ಹಬ್ಬದ ಸಂಭ್ರಮ. ಎಷ್ಟು ಏನು ಗೊತ್ತಾ, ಒಂದು ಮಲ್ಲೇಶ್ವರಂ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ನಿಮಗೆ 30-40 ರೂಪೀಸ್ಗೆ ಪಿಜ್ಜಾ ಸಿಗುತ್ತೆ. ಚಿಕ್ಕ ವಯಸ್ಸಲ್ಲೆಲ್ಲ ಬರೀ 10 ರೂಪಾಯಿ ಪಿಜ್ಜಾ ಅಂದ್ಬಿಟ್ಟು ಫ್ಯಾಮಿಲಿಯಲ್ಲಿ ಮಕ್ಳನ್ನ ಕರ್ಕೊಬರ್ಬೇಕಾದ್ರೆ ಹಠ ಮಾಡಿ ತಿಂತಾ ಇದ್ದಿದ್ದು ಜಾಗ ಇದು. ಸೊ ಇಲ್ಲಿ ನಿಮಗೆ ಪಿಜ್ಜಾ ನೋಡಿ ಇವಾಗ 50 ರೂಪೀಸ್ ಆಗಿದೆ. ಆ್ಯಕ್ಚುಲಿ ನಾನು ಇವಾಗ ಇವನು ಹೇಳಿದಾದ್ಮೇಲೆ ಇನ್ನೊಂದು ಚಾಲೆಂಜ್ ಮಾಡಬೇಕು ಅನ್ಕೋತಾ ಇದ್ದೀನಿ. ತೇಜು ಜೊತೆ ಒಂದು ಇಡೀ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ರಾತ್ರಿ ಡಿನ್ನರ್ವರೆಗೂ ಹೊರಗಡೆನೆ ಯಾವ್ಯಾವ ಹೋಟೆಲ್ಗೆ, ಯಾವ್ಯಾವ ರೆಸ್ಟೋರೆಂಟ್ಸ್ಗೆ, ಯಾವ ಸ್ಟ್ರೀಟ್ ಫುಡ್ಗೆ ಎಲ್ಲ ಕರ್ಕೊಂಡು ಹೋಗ್ತೀಯೋ ಕರ್ಕೊಂಡು ಹೋಗು. ಟ್ರೈ ಮಾಡಿಬಿಡ. ಇವ್ನು ಹೇಳ್ತಾ ಇದ್ದ, ಯಶು ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಹಂಗೆ ಅಂತ ಹೇಳ್ತಾ ಇರ್ತಾನೆ. ಆ ಚಾಲೆಂಜ್ ಆದಷ್ಟು ಬೇಗ ಬಂದೇ ಬಿಡಲಿ. ಏನಂತೀಯ? 100% ಟ್ರೂ. ಅದಕ್ಕೆ ನಾನು ಹೇಳಿದ್ದು, ಈಗ ಜನ ಹೆಂಗೆ ಅಂದರೆ
ತಿನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾರೆ. ನಾವು ಎಲ್ಲೆಲ್ಲಿ ಹೋಗಿ ತಿಂತೀವಿ ಅಲ್ಲಿ ಹುಡ್ಕೊಂಡು ಹೋಗಿ ತಿನ್ಬೇಕು, ಆ ಥರದ್ದು ಸಿಗ್ತದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಫುಲ್ ತಿನ್ನೋದೇ ಒಂದು ಬ್ಲಾಗ್ ಮಾಡ್ತೀವಿ, ನೋಡ್ತಾ ಇರಿ. ಇವಾಗ ಈ ರೈಡ್ ತೊಗೊಂಡ್ರೆ ನಮಗೆ ಕನಿಕಾ ಇದು ಫೈನಲಿ ಅಂದ್ಕೊಂಡಿರೋ ಜಾಗಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ, ನನಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ. ಹಾಗೆ ಹಿಂಗೆ ವರಮಹಾಲಕ್ಷ್ಮಿ ಹಬ್ಬದ್ದು ಶ್ರೀನಿವಾಸ ಪದ್ಮಾವತಿ. ಏನ್ ಬ್ಲಾಗ್ ನೋಡಿದ್ರಂತೆ? USA ವ್ಲಾಗ್. ಅದಕ್ಕಿಂತ ಹಿಂದಿನ ನೋಡಿಲ್ವಾ? ನೀಟಾಗಿ ತಂದಿದ್ದಾರೆ. ನೀವು ಯಾಕ್ರಿ ಇದು ಕೊಡಲ್ಲ ಅಂತೀರಾ ಸಬ್ಸ್ಕ್ರೈಬರ್ಸ್ಗೆ? ಯಾರು ಕೇಳಲ್ಲ. ಮೇಡಮ್ ಅದಕ್ಕಿಂತ ಹಿಂದಿನ ಬ್ಲಾಗ್ ನೋಡಿಲ್ವಾ ಮೇಡಮ್? ನೀವೇ ಎಂಜಾಯ್ ಮಾಡಿ. ನಿಮ್ ಗಂಡ ಕೊಟ್ಟಿರೋದು ನೀವು ಕೊಡ್ತೀರಿ ಯಾರಿಗಾದ್ರು? ಕೊಡಲ್ಲ, ಅದಕ್ಕೆ ಹೇಳಿದೆ ಯಾರು ಕೇಳಲ್ಲ, ನೀವೇ ಎಂಜಾಯ್ ಮಾಡಿ. ಮೇಡಮ್ ಅದಕ್ಕಿಂತ ಹಿಂದಿನ ಬ್ಲಾಗ್ ನೋಡಿಲ್ವಾ ಮೇಡಮ್? ಯಾವ್ದು ಹೇಳಿ? ಮದುವೆಗಳದ್ದು ಅದು ಇದು ಎಲ್ಲ ಎಲ್ಲ ನೋಡ್ತೀನಿ ರೆಗ್ಯುಲರ್ ಆಗಿ. ಇವನ ಮದ್ವೆ ಗಂಡು ಅದಕ್ಕೆ ಕೇಳ್ತಿರೋದು. ಸೇಮ್ ಫುಲ್ ಶಾಪಿಂಗಾ? ಸುಮ್ಮನೆ ಹಿಂಗೆ. ಹೌದಾ? ವರಮಹಾಲಕ್ಷ್ಮಿ ಹಬ್ಬ ಜೋರ? ವರಮಹಾಲಕ್ಷ್ಮಿ ಜೋರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪಂಡೆಗೂ ಹೇಳಿ ಆಲ್ ದ ಬೆಸ್ಟ್. ಖಂಡಿತವಾಗ್ಲು. Bye. ಯಾ ಆಂಟಿ ಒಂದೇ ವಿಡಿಯೋ ಫುಲ್ ಫೇಮಸ್ ಆಗ್ಬಿಡ್ತಾರೆ. ಹಂಗಂದಿದ್ರೆ ನೀವು ಸಿಗ್ತೀರಾ ಅಂದ್ರೆ ಒಂಚೂರು ರೆಡಿ ಆಗಾದ್ರೂ ಬರ್ತಿದ್ವಿ. ಅಯ್ಯೋ ನಾವೇ ರೆಡಿ ಆಗಿಲ್ಲ. ಹಿಂಗೆ ಕಾಣ್ಬೇಕು ಹೆಣ್ಮಕ್ಳು. ಶಾಪಿಂಗ್ ಗ್ಯಾಪಲ್ಲಿ ಮನ್ಸಿನ್ ಟೊಮೆಟೊ ಸ್ಲೈಸ್ ಮಸಾಲ, ಬಂಗಾರಪೇಟೆ ಪಾನಿಪುರಿ. ಅಮೆರಿಕಾ ಬ್ಲಾಗ್ ನೋಡಿದ್ರಾ? ಖುಷಿ ಆಯ್ತಾ? ಇಷ್ಟ ಆಯ್ತಾ? ಮನೆ ಸಿಂಪಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕರ್ಕೊಂಡೋಗ್ಬಿಡಿ ಆಂಟಿ. ಎಲ್ಲಿ ಮನೆ ಇರೋದು? ರಾಜಾಜಿನಗರ್. ನೆಕ್ಸ್ಟ್ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ ಮನೆಗೆ ಹೋಗೋ ಪ್ಲಾನ್ಸ್ ಇದೆ ನಂದು. ಸ್ಟಾರ್ಟ್ ಮಾಡಿದೀನಿ. ನಿಮ್ ಮನೆಗೂ ಬರ್ತೀನಿ ನಾನು. ಅಡಿಗೆ ಚೆನ್ನಾಗಿ ಮಾಡ್ತೀರಾ? ಅಡಿಗೆ ಪರವಾಗಿಲ್ಲ, ನಿಮ್ ಮನೆಗೆ ನಾನು ಮಾಡಲ್ಲ ಚೆನ್ನಾಗಿ. ನೋಡಿ ಇಲ್ಲಿ ನನ್ ಬ್ಲಾಗ್ಸ್ ಎಲ್ಲ ನೋಡಿದ್ರಂತೆ, ನಾನು ಅದಕ್ಕೆ ಇವ್ರ ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿ. ನಾನೇ ಇವ್ರು ಕರೆಯೋದಲ್ಲ, ನಾನೇ ಬರ್ತೀನಿ ಅಂತ ಕೇಳ್ತಾ ಇದ್ದೀನಿ. ಬರ್ಬೋದಾಗಿ ನಿಮ್ ಮನೆಗೆ? ನಿಮ್ ಮಗಳ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಆಯ್ತಾ? ಪ್ಲಾನ್ ಮಾಡ್ಕೊಂಡು ನಿಮ್ ಮನೆಗೆ ಬರ್ತೀನಿ ನಾನು. ಅವಳೇ ಮಾಡ್ತಾನೆ. ಯಾಕೋ ಇವತ್ತು ಏನು ಸಿಗ್ತಾನೆ ಇಲ್ಲ. ಸಿಗುತ್ತೆ. ಆದ್ರೂ ಒಂಥರ ಚೆನ್ನಾಗಿದೆ. ಮಳೆಯಲ್ಲಿ ಕೊಚ್ಚೆಯಲ್ಲಿ ಇದೇನು ಇದು ನೋಡಲ್ಲಿ ಕೈಯೇ ನಿನ್ ಬಾಡಿ ಅಂದಿದ ತಕ್ಷಣ ಯಾರ್ದೇನೋ ಬಾಡಿ ಊತ ಹಾಕ್ಬಿಟ್ಟಿದ್ದಾರೆ. ಹೈ-ಫೈ ಕೊಡ್ತೀನಿ. ಹೈ-ಫೈ. ವೆರಿ ನೈಸ್. ನಿರಂಜನ್ ಪಾಟೀಲ್ ಯಾವಾಗ ಅದೇ ನೀನು? ನಿರಂಜನ್ ಪಾಂಡೆ ಅವರ ಮಿಸ್ಸಸ್. ಅವ್ರು ಹೇಳಿದ್ರು ನಿರಂಜನ್ ಪಾಟೀಲ್. ನಿರಂಜನ್ ಪಾಟೀಲ್ ಅಲ್ಲ, ನಿರಂಜನ್ ಪಾಟೀಲ್ ಅವ್ರ ವೈಫ್ ಅಲ್ಲ ನಾನು ನಿರಂಜನ್ ದೇಶಪಾಂಡೆ ಅವ್ರ ವೈಫ್. ಯಾರ ವೈಫು? ಇವಾಗ ಕರೆಕ್ಟ್ ಆಗಿ ಹೇಳ್ಬಿಟ್ರು ಅವರು. ಆಯ್ತು. ಅವಾಗ್ಲೇ ಪಾಟೀಲ್ ಅಂದ್ಬಿಟ್ರು. ಹೌದು. ನೋಡಿದೀರಾ? ಎಲ್ಲಿ ನೋಡಿದೀರಾ? ಟಿವಿಲಿ. ಇವಾಗ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಆಯ್ತಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? ಚೆನ್ನಾಗಿ ಟೀ ಕುಡೀರಿ. ನಾನು ಕೊಡಲ್ವ ಟೀ? ಬೇಡ ಸುಮ್ಮನೆ ಕೇಳಿದ್ದು. ಯಾಕೋ ಇವತ್ತು ಏನ್ ತೊಳಕು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಒಂದು ಮತ್ತೆ ಮಳೆ ಬರ್ತಿರೋ ಕಾರಣ ಎಲ್ಲೋದ್ರೂ ಕೊಚ್ಚೆ, ನಡಿಯಕ್ಕೂ ಆಗ್ತಾ ಇಲ್ಲ. ಕಾಲೆಲ್ಲ ರೊಚ್ಚೆ ಆಗ್ಬಿಡಿದೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಇದಕ್ಕೆ ಅಲಂಕಾರ ಬೇಕಾದ್ರೆ ಮಾಡ್ಕೊಡ್ತೀರಾ? ಇದೇನು ದೀಪಕ್ಕೆ ಹಾಕೋದ ಇದು? ಎಷ್ಟಿದು? ಹಿಂದೆ ವೆಂಕಟೇಶ್ವರ, ಇಲ್ಲಿ ಲಕ್ಷ್ಮಿ. ಪಾಪ ಇಷ್ಟೊತ್ತು ಓಡಾಡಿದಕ್ಕೆ ಅಟ್ಲೀಸ್ಟ್ ಒಂದಾರು ಶಾಪಿಂಗ್ ಆಗುತ್ತೆ ನಮ್ದು. ಹೌದು. ಏನೆಲ್ಲ ದೇವ್ರಿಗೂ ಒಳ್ಳೆ ಬೋಟಾಕ್ಸ್ ಮಾಡಿಸ್ಬಿಡಿ. ಲಿಪ್ಸ್ ಫಿಲ್ಲರ್ ನೋಡಿ. ನನ್ನಂಥವ್ರು ಕರೆಕ್ಟಾಗಿ ರಂಗೋಲಿ ಹಾಕಕ್ಕೆ ಬರದೇ ಇರೋರು ಈ ಥರ ರಂಗೋಲಿ, ರೆಡಿಮೇಡ್ ರಂಗೋಲಿನ ನೀವು ದೇವ್ರ ಮುಂದೆ ಇಡ್ಬೋದು. ತುಂಬ ಚೆನ್ನಾಗಿದೆ. ಇಷ್ಟೊತ್ತು ಇದಕ್ಕೆ ಅಟ್ಲೀಸ್ಟ್ ಒಂದಾದರೂ ಐಟಮ್ ತಗೋತಾ ಇದ್ದೀನಿ. ಡನ್, ತಗೊಂಡಾಯ್ತು. ಅದು ನೋಡು, ಇಲ್ಲೊಂದು ಪುಟಾಣಿ, ಇಲ್ಲೊಂದು ಪುಟಾಣಿ. ಹಾಯ್. ಏನ್ ಹೆಸರು? ಜಾನು ಹ್ಯಾಪಿ ಬರ್ಡೇ. ಸೊ ಎಲ್ಲಿರೋದು ಗೊತ್ತಾ ಇವಾಗ ನೀವು? ಆಕ್ಚುಲಿ ರೋಡಲ್ಲ, ರಾಮ್ ಮಂದಿರದ ಮುಂದೆ. ಆ ರಾಮನ್ ಸ್ಟ್ಯಾಚು ತೋರಿಸಿ ಫಸ್ಟ್ ಜನಗಳಿಗೆ.
150 ಎತ್ತರದ್ದು ರಾಮ ಮಂದಿರ ಹತ್ರ ಇದ್ದೀನಿ. ರಾಮನ ವಿಗ್ರಹ ಹಾಗೆ ಹನುಮ ಇರೋಂತಹ ವಿಗ್ರಹ ನಿಲ್ಸಿದ್ದಾರೆ. ಓ ಮೈ ಗಾಡ್, ಏನ್ ಚೆನ್ನಾಗಿದೆ. ಅದ್ಭುತವಾಗಿದೆ. ಅದ್ಭುತವಾಗಿದೆ ನಿಜವಾಗ್ಲೂ. ಒಂಥರ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾವು ರಾಮರಾಜ್ಯ ಇದ್ದಾಗ ನಾವು ಹುಟ್ಟಿದಿದ್ರೆ ಹೆಂಗಿರೋದು, ಇನ್ನು ಸಖತ್ತಾಗಿರೋದಲ್ವಾ. ರಾಮ ಕಾಪಾಡಪ್ಪ, ಆಂಜನೇಯ ಕಾಪಾಡು. ಈ ವರ್ಷದ ಹಬ್ಬಕ್ಕೆ ಈ ಆರ್ಚ್ ಹೊಸ ಆ್ಯಡ್ ಆನ್ ಅಂತಲೇ ಹೇಳ್ಬೋದು. ಸೊ ಇದರ ಪ್ರೈಸ್ ಬಂದು 5800 ರುಪೀಸ್ ಆಯಿತು. ಆ್ಯಂಡ್ ಬರೀ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಷ್ಟೇ ಅಲ್ಲ, ಇದಕ್ಕೆ ಒರಿಜಿನಲ್ ಫ್ಲವರ್ಸ್ನೂ ಬಳಸ್ಕೊಂಡು ಡಿಫ್ರೆಂಟ್ ಕಾಂಬಿನೇಷನ್ಸಲ್ಲಿ ಡೆಕೋರ್ ಮಾಡಿದಾಗ ಅದ್ಭುತವಾಗಿ ಕಾಣುತ್ತೆ ದೇವ್ರ ಹಿಂದೆ ಇಟ್ಟಾಗ. ಸೊ ನಮಗಂತೂ ಈ ಆರ್ಚ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಎಷ್ಟು ಕರೆಕ್ಟ್ ಪ್ರೈಸ್ ಹೇಳಿದಾನೆ ಗೊತ್ತವನು. ಅವ್ನು ಹೇಳ್ದೆ ನೋಡು, ಏನಂತ 5,000 ಚಿಲ್ಲರೆ ಅಂತ. ಓಕೆ, ನಿನ್ ಖುಷಿನಾ? ದೇವರ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಗ್ರಂಥಿಗೆ ಅಂಗಡಿಗೆ ಬಂದಿದ್ದೆ. ಅರಿಶಿನ ಕುಂಕುಮ ಆಗಿರಲಿ, ಕಲಶಕ್ಕೆ ಬೇಕಾಗಿರುವಂಥ ವಸ್ತುಗಳು. ಗ್ರಂಥಿಗೆ ಅಂಗಡಿ ಪಕ್ಕದಲ್ಲೇ ಸ್ವೀಟ್ ಅಂಗಡಿ ಕೂಡ ಇತ್ತು, ಅಂದರೆ ಹೋಳಿಗೆ ಮನೆ ಇತ್ತು. ಅಲ್ಲಿ ದೇವರಿಗೆ ನೈವೇದ್ಯವಾಗಿ ನಾನು ಕಜ್ಜಿಕಾಯಿ, ಕಜ್ಜಾಯ, ಚಕ್ಲಿ, ನಿಪ್ಪಟ್ಟು ಇದನ್ನೆಲ್ಲ ಪರ್ಚೇಸ್ ಮಾಡಿದೆ. ಓ ಮೈ ಗಾಡ್. ಸೊ ಗ್ರಂಥಿಗೆ ಅಂಗಡಿಗೆ ಹೋಗಿದ್ದೆ. ದೀಪದ ಎಣ್ಣೆ, ಗೆಜ್ಜೆ ವಸ್ತ್ರಗಳು ಅವೆಲ್ಲ ತೊಗೊಂಬರ್ಬೇಕಾಯ್ತು. ಅದೆಲ್ಲ ಆಯಿತು. ಇನ್ನೊಂದಷ್ಟು ಕೆಲಸಗಳನ್ನ ನಾನು ತೇಜುಗೆ ಹೇಳಿದೆ, ಅವ್ನು ಮಾರ್ಕೆಟ್ಗೆಲ್ಲ ಹೋಗಿದ್ದ. ಸೊ ಹಾಗಾಗಿ ಬಳೆ, ಬ್ಲೌಸ್ ಪೀಸು ಅವೆಲ್ಲ ಅವನು ತೊಗೊಂಬರ್ತಾಯಿದ್ದಾನೆ. ತೆಂಗಿನಕಾಯಿ ಎಲ್ಲ ಅವನು. ನಾನು ಹಣ್ಣು, ವೀಳ್ಯದೆಲೆ ಮತ್ತು ಬಾಳೆಕಂಬ, ಮಾವಿನ ಸೊಪ್ಪು, ಹೂಗಳು ಇವೆಲ್ಲ ನಾನು ತೊಗೋಬೇಕು. ತಗೋತಾ ಇದ್ದೆ ಅಷ್ಟರಲ್ಲಿ ಫುಲ್ಲು ಜೋರು ಮಳೆ ಬಂದ್ಬಿಡ್ತು. ಸೀದಾ ಕಾರಿಗೆ ಬಂದು ಕೂತಿದ್ದೀನಿ. ಹಬ್ಬದ್ದು ಸಂಭ್ರಮ ನಿಜವಾಗ್ಲೂ ಚೆನ್ನಾಗಿದೆ. ನನಗನ್ಸೋ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಬರ್ತಿದ್ದಾಳೆ ಅಂತ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಒಂಥರ ಗೊತ್ತಿಲ್ದಿರೋ ಒಂಥರ ಟೆನ್ಷನ್ನು. ಅಯ್ಯೋ ಎಲ್ಲ ಕರೆಕ್ಟಾಗಿ ಮಾಡಬೇಕು, ಏನಾದರೂ ಮಿಸ್ ಆಗಿಬಿಟ್ಟಿದ್ದೀವ, ಏನು ತೊಗೋಬಾರ್ದು, ಏನು ಮಾಡಬೇಕು, ಎಷ್ಟೊತ್ತಿಗೆ ಎದ್ದೇಳಬೇಕು. ಓ ಮೈ ಗಾಡ್. ಹಬ್ಬ ಮಾಡೋದು ಅಂತಂದರೆ ಎಷ್ಟು ಖುಷಿನೋ ಎಷ್ಟು ಸಂಭ್ರಮನೋ ಅಷ್ಟೇ ಒಂಥರ ಪುಕ್ಕ ಪುಕ್ಕ. ಫುಲ್ಲು ಮಳೆ ಬರ್ತಾ ಇದೆ. ಶಂಕು ಚಕ್ರ, ಮೂರು ನಾಮ ಹಾಗೆ ವರ್ಲಿ ಆರ್ಟ್ ಇರುವಂಥ ಈ ಬ್ಯಾಕ್ ಡ್ರಾಪ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಹಾಗೆ ಇದರ ಪ್ರೈಸ್ ಬಂದು 1000 ರುಪೀಸ್ ಏನೋ ಆಯಿತು. ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿನೂ ಆಯಿತು. ಸೊ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ವಿತ್ ಪ್ರೈಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಬ್ಯಾಕ್ ಡ್ರಾಪ್ನ ನಮ್ಮ ಸಂತೋಣ ನನಗೆ ಫಿಕ್ಸ್ ಮಾಡಿಕೊಟ್ಟ. ಕೆಲಸಗಳು ಮಾಡ್ತಾ 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 ಒಂದೊಂದೇ ಐಡಿಯಾ ಬರ್ತಾ ಇರುತ್ತೆ. ಸೊ ಈ ವಾಲಿಗೆ ಏನಾದರೂ ಮಾಡುವ ಅಂತ ಅನ್ನಿಸ್ತಾ ಇದೆ. ಈ ವಾಲಿಗೆ ಹಾಗೆ ಅಲ್ಲೊಂದು ಆ ಕಾರ್ನರಲ್ಲೂ ಏನಾದರೂ ಒಂದು ಮಾಡಬೇಕು ಅಂತ ಅನ್ನಿಸ್ತಿದೆ. ಲೆಟ್ಸ್ ಸಿ. ಇಲ್ಲೊಂದು ಕಾರ್ನರ್ ಇದೆ, ಆ ಕಾರ್ನರಲ್ಲೂ ಏನಾದರೂ ಮುಂಚೆ ಬುಡ್ಡ ಎಲ್ಲ ಇಟ್ಟಿದ್ವಿ, ಈಗ ಅದನ್ನು ತೆಗೆದುಬಿಟ್ಟಿದ್ದೀನಿ. ಅಲ್ಲೇನಾದರೂ ಇನ್ನೊಂದೇನಾದರೂ ಮಾಡುವ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ಸದ್ಯಕ್ಕೆ ಬ್ಯಾಕ್ ಡ್ರಾಪು ಒಂಥರ ಖುಷಿ ಆಗುತ್ತೆ. ನನ್ನ ಗಂಡನ ಅಚೀವ್ಮೆಂಟ್ಸ್ ಇದರಲ್ಲಿ ನನ್ನ ಪಾಲು ಕೂಡ ಒಂಚೂರಿದೆ. ನನ್ನ ಮೂಮೆಂಟೋಸು ಮಿಕ್ಸ್ ಆಗಿದೆ. ಸೊ ಒಂಥರ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಹಾರಗಳು, ಪೇಟಗಳು, ಕಲಾವಿದ್ರಂದ್ರೆ ಹಾಗೆ ಅಲ್ವಾ, ನಮಗೆ ಚಪ್ಪಾಳೆ, ಈ ಥರ ಮೂಮೆಂಟೋಸು, ಈ ಥರದ್ದೆಲ್ಲ ಒಂಥರ ಖುಷಿ ಕೊಡುತ್ತೆ. ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಯಾರಾದರೂ ಈ ಥರ ಶೋಸ್ಗೆ ಎಲ್ಲ ಕರಿತೀರಲ್ವಾ, ದಯವಿಟ್ಟು ನೆಕ್ಸ್ಟ್ ಟೈಮಿಂದ ಈ ಥರ ಹಾರಗಳು ಕೊಡೋದಕ್ಕಿಂತ ಈ ಹಾರಕ್ಕಾಗುವಷ್ಟು ಕಾಸು ಕೊಟ್ಬಿಡಿ, ಒಂದು ಟವಲ್ ಕೊಟ್ಬಿಡಿ. ಏನೋ ಹುಚ್ಚುಚ್ಚಾಗಿ ಏನೋ ಹೇಳ್ತಿದ್ದೀನಿ, ಬಟ್ ಈಗ ನಾನು ನಮ್ಮಣ್ಣ ಇಬ್ರು ಸೇರ್ಕೊಂಡು ಮತ್ತೆ ಮಾಡ್ತಾ ಇದೀವಿ. ನಮ್ಮಣ್ಣ ಸಂತು ಆ್ಯಕ್ಚುಲಿ ಸೈಡಿಗೆ ಬಂದಣ್ಣ, ನಾನು ಇಲ್ಲಿ ಉದ್ದಕ್ಕೂ ಹಾಕೋಣ ಅಂತ ಹೇಳಿದ್ದೆ. ನಮ್ಮಣ್ಣ ಬೇಡ, 2 ಡಿಫ್ರೆಂಟ್ ಕಲರ್ಸ್ ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕ್ಬಿಟ್ಟಿದ್ದಾನೆ.
ನೀವೇನ್ ಹೇಳ್ತೀರಾ? ಇದೇ ಚೆನ್ನಾಗಿದೆ ಅಂತ ಹೇಳ್ತೀವಿ. ಇದೇ ಚೆನ್ನಾಗಿದೆ ಅಂತ. ಹೌದು. ಆಮೇಲೆ ನೀವೇನೋ ಹೇಳ್ತಿದ್ದಲ್ಲ, ಏನ್ ಹೇಳು? ಈ ಪ್ಲಾನ್ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಪೇಟೆಂಟ್ ರೈಟ್ಸ್ ಏನಿಲ್ಲ. ಓಕೆ. ಸೊ ಯಾವಾಗೂ ಬ್ಯಾಕ್ ಡ್ರಾಪ್ಗೆ 1-2 ತಿಂಗಳಿಂದ ಟ್ರೈ ಮಾಡ್ತಾ ಇರ್ತಾಳೆ. ಅವಾಗ ಐಡಿಯಾ ಕೇಳ್ತಾ ಇರ್ತಾಳೆ. ಅದಕ್ಕೆ ಯಾವಾಗೂ ಪ್ರಾಬ್ಲಮ್ ಇಲ್ದಿರ ಒಂದು ಪ್ರೊಜೆಕ್ಟರ್ ಹಾಕ್ಬಿಟ್ಟು ಬ್ಯಾಕ್ ಗ್ರೌಂಡ್ ವೈಟ್ ಇದ್ರೆ ಯಾವ ಸೀನರಿ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಂಡು ಹಾಕೋಬಹುದಲ್ವಾ. ಐಡಿಯಾ ಇಸ್ ಮೈಂಡ್ ಬ್ಲಾಕ್ ಅಂತ ಹಾಕಿ. ಓಕೆ. ಚೆನ್ನಾಗಿತ್ತು ಅಂದ್ರೆ ಯುವರ್ ಬ್ರದರ್ ಐಡಿಯಾ ಇಸ್ ಮೈಂಡ್ ಬ್ಲೋಯಿಂಗ್ ಅಂತ ಹಾಕಿ. ಓಕೆ, ಚೆನ್ನಾಗಿದೆ. ಆಕ್ಚುಲಿ ಐಡಿಯಾ ಒಂಥರ ಚೆನ್ನಾಗಿದೆ, ಈಸಿ. ನೀನೇನ್ ಮಾಡ್ತಾ ಇದ್ದೀಯ ಹೋಗೋ ಕಡೆಗೆ? ನಾನಂತೂ ಕಟ್ಸ್ ಅಂಡ್ ಬಿಟ್ಸಸ್ ಆಗಿ ಎಲ್ಲ ಮಾಡ್ತಾರೋದು ವ್ಲಾಗು. ಎಲ್ಲೆಲ್ಲಿ ಏನೇನು ಮಾಡ್ತೀನಿ, ಏನೇನು ಆಗುತ್ತೆ ಎಲ್ಲ ನೀವು ನೋಡ್ತಿರ್ಬೋದು. ಒಟ್ಟಿನಲ್ಲಿ ಪ್ರಿಪ್ರೇಷನ್ ವ್ಲಾಗ್ ಇದು. ನಾನು ಆ್ಯಕ್ಚುಲಿ ಅಷ್ಟಲಕ್ಷ್ಮಿಗಳನ್ನ ಮದುವೆ ಆಗಿದ್ದು ಹೊಸದ್ರಲ್ಲಿ ನಾನು ಇಟ್ಟಿದ್ದೆ, ಅದಾದಮೇಲೆ ಮಾಡೇ ಇರಲಿಲ್ಲ. ಈಗ ನಾನೇನು ಅಷ್ಟಲಕ್ಷ್ಮಿಗಳನ್ನ ಕೂಡಿಸ್ತಾ ಇಲ್ಲ, ಬಟ್ ಅಷ್ಟಲಕ್ಷ್ಮಿ ಅಣ್ಣ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ ಇರಣ್ಣ. ನಮ್ಮಣ್ಣ ನಿಜ ಹೇಳ್ತೀನಿ, ಇಸ್ ಅ ಗ್ರೇಟ್ 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 ಹೆಲ್ಪ್. ಸೊ ನಿಮ್ಮ ಮನೆಯಲ್ಲೂ ಹಬ್ಬಗಳ ಟೈಮಲ್ಲಿ ಆಗಿರ್ಲಿ ಒಬ್ರು ಬಂದು ಸಾಥ್ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ ಯಾರಾದ್ರೂ ನಿಮ್ಮ ಲೈಫಲ್ಲಿ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ನನಗಂತೂ ನಿಜವಾಗ್ಲೂ ನಮ್ಮಮ್ಮ ನಮ್ಮಪ್ಪ ಇವನು ಇದನ್ನಲ್ಲ ನಮ್ ಗುಂಡ, ಹಿ ಈಸ್ ಅ ಗ್ರೇಟ್ 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 ಹೆಲ್ಪ್ ನನಗೆ. ಎವ್ರಿ ಸಿಂಗಲ್ ಟೈಮ್ ನಾನು ಎನಿ ಟೈಮ್ ಕಾಲ್ ಮಾಡಲಿ ಪಟ್ಟಂತ ಓಡ್ಬರ್ತಾನೆ. ನನಗೆ ಹಬ್ಬಗಳ ಟೈಮಲ್ಲಿ ಹೆಲ್ಪ್ ಮಾಡ್ತಾನೆ. ನನ್ಗೆ ಹುಷಾರಿಲ್ಲ ಅಂತ ಏನ್ ಮಾಡೋದು, ಇರೋದು ಒಂದೇ ತಂಗಿ ಅಲ್ವಾ, ಬರ್ಲೇಬೇಕು. ನನ್ನ ಅಣ್ಣ ನನಗೆ ಯಾವಾಗ್ಲೂ ಹೆಲ್ಪ್ ಮಾಡ್ತಾನೆ. ಅಲ್ಲೊಬ್ಬ ಇದ್ದಾನೆ, ಅವನು ಯಾವಾಗ್ಲೂ ತರಳೆ ಮಾಡ್ತಾ ಇರ್ತಾನೆ. ಇವನೊಬ್ಬ ಇವನು ಇಲ್ಲಿ ನೋಡಿ, ಇವನು ಏನೋ ಮಾಡ್ತಿದ್ಯಾ ಹ್ಯಾಪಿ? ಇವನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆಕ್ಚುಲಿ ನಾವು ಇಲ್ಲಿ ಹಾಕೋಣ ಅನ್ಕೊಂಡ್ವಿ. ಈ ಬ್ಯಾಕ್ ಡ್ರಾಪ್ ಅಲ್ಲಿ ಮುಖವಾಡಗಳು ತಡೆಯೋದಿಲ್ಲ, ಸೊ ಹಾಗಾಗಿ ಅದು ನಂದು ಈ ಥರ ಐಡಿಯಾ. ಸೊ ಫೈನಲ್ ಔಟ್ಪುಟ್ಗೆ ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡಿ ನಾವು ಹೇಗೆ ರೆಡಿ ಮಾಡ್ತೀವಿ ಅಂತ. ಈ ಮೂಲೆಯಲ್ಲಿ ನಾನು ಆ್ಯಕ್ಚುಲಿ ದಶಾವತಾರ ಗೊಂಬೆಗಳಿದ್ದಾವೆ, ಸೊ ಹಾಗಾಗಿ ಇಲ್ಲಿ ದಶಾವತಾರ ಇಡೋಣ ಅಂತ. ನೋಡಿ ಈ ಥರ ದಶಾವತಾರ ಗೊಂಬೆಗಳಿದ್ದಾವೆ, ಸೊ ಇಲ್ಲಿಡೋಣ ಅಂತ. 2 hours later. ಫೈನಲ್ ಔಟ್ಪುಟ್ ಇನ್ನೂ ಬರಬೇಕು, ಬರ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆಯಲ್ಲ? ಸೊ ಅಂದರೆ ಆ ಸ್ಪೇಸು ಚಿಕ್ಕದಾಗಿರೋದ್ರಿಂದ ನಾನು ಹೇಗೆ ನಿಲ್ಸಿದ್ದೀನಿ. ಸೊ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಕಲ್ಕಿ. ಸೊ ಇಷ್ಟು ದಶಾವತಾರಗಳು, ವಿಷ್ಣುವಿನ 10 ಅವತಾರಗಳನ್ನ ಹೀಗೆ ನಾನು ಜೋಡಿಸಿದ್ದೀನಿ. One eternity later. ಭಾಗ್ಯದ ಲಕ್ಷ್ಮೀ ಸೆಟ್ ಪೂಜೆಗೆ ಸೀರೆ ಅಂತೂ ಓ ಮೈ ಗಾಡ್, ಸೀರೆ ಉಡ್ಸೋದಿಕ್ಕೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ಬಟ್ ಫೈನಲಿ ಐ ಆಮ್ ಹ್ಯಾಪಿ, ಚೆನ್ನಾಗಿ ಬಂದಿದೆ. ಫಸ್ಟ್ ಬೇರೆ ಸೀರೆ ತೊಗೊಂಡಿದ್ದು, ಆ ಸೀರೆ ಹೆಂಗೋ ಉಡ್ಸಿದ್ವಿ, ಬಟ್ ಏನೋ ನಮಗೂ ಏನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ, ಆ್ಯಂಡ್ ಅದೇನೋ ಇದಾಗ್ತಾ ಇರಲಿಲ್ಲ. ಬಟ್ ಈ ಸೀರೆ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಗ್ತಾ ಇದೆ ಕಮೆಂಟ್ ಮಾಡಿ. ಹಾಗೆ ನಾಳೆ ಬೆಳಗ್ಗೆ ಪೂಜೆಗೆಲ್ಲ ರೆಡಿ ಮಾಡಿ, ನಾನು ಚೆನ್ನಾಗಿ ರೆಡಿಯಾಗಿ ಯಾರೆಲ್ಲ ಕುಂಕುಮಕ್ಕೆ ಬರ್ತಾರೆ ಅಂತ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಬಹುದು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ನೋಡಿಪ್ಪ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ. ಸೀಮಾ ಸೋನು, ರಾಘು ಅಣ್ಣ ಬಂದಿದ್ದಾನೆ. ಬನ್ನಿ ಬನ್ನಿ ಜನರೇ, ಹುಡುಗಿನೇ ಬೀಳಿಸ್ಬಿಟ್ಟಿಯಲ್ಲ ರೋಹಿತ್ ನೀನು. ಯಶಸ್ವಿನಿ ಮೀಟ್ಸ್ ಯಶಸ್ವಿನಿ. ಹಾಯ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಹಾಯ್ ವಂಶಿ. ಹಲೋ.
ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಹೇಳು. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಲಕ್ಷ್ಮೀ ಕೃಷ್ಣ ಲಕ್ಷ್ಮೀ ಕೃಷ್ಣ ಮನೆ ಫೋಟ ಬಂದ ಕೀರ್ತಿ ಎಂಟಿ ಹಾಗೆ ಸೌಜನ್ಯ ಸ್ಟೋರ್ಸ್